ಕೌನ್ಸಿಲ್ ಅಂಡ್ ರೋಟರಿ ಕ್ಲಬ್ ಮಂಗಳೂರು ಸೆಂಟ್ರಲ್ ಜಂಟಿಯಾಗಿ ಇದೇ ಆಗಸ್ಟ್ 21ರಂದು ಮಂಗಳೂರಿನ ಓಲ್ಡ್ ಪೋರ್ಟ್ ರಸ್ತೆಯ ತಾಜ್ ವಿವಾಂತ ಹೋಟೆಲ್ ಎದುರಿನ ರೆಡ್ ಕ್ರಾಸ್ ಪ್ರೇರಣಾ ಸಭಾಂಗಣದಲ್ಲಿ ಒಂದು ದಿನದ ಮೆಗಾ ಎಂಎಸ್ಎಂಇ ಮತ್ತು ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಅನ್ನು ಆಯೋಜಿಸಲಾಗಿದೆ ಎಂದು ನಿರ್ದೇಶಕ ಎಸ್ ನಾಯಕ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕರಾವಳಿ ಕರ್ನಾಟಕದ ಅನೇಕ ಉದ್ಯಮಿಗಳು ಮತ್ತು ಸ್ಟಾರ್ಟ್ಅಪ್ಗಳು ಅನೇಕ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ ಮತ್ತು ಮರೆಯಲಾಗದ ಕೊಡುಗೆಗಳನ್ನು ಕೂಡ ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ 400ಕ್ಕೂ ಹೆಚ್ಚು ಉದ್ಯಮಿಗಳು ಹಾಗೂ ಸ್ಟಾರ್ಟ್ಅಪ್ಗಳು ಭಾಗವಹಿಸುವ ನಿರೀಕ್ಷೆ ಇದೆ. ತಂತ್ರಜ್ಞಾನ ವಲಯ, ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ, ಉತ್ಪಾದನೆ, ಸೇವೆಗಳು ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಎಂಎಸ್ಎಂಇಗಳು ಮತ್ತು ನವೋದ್ಯಮಗಳನ್ನು ಉತ್ತೇಜಿಸಲು ಕರಾವಳಿ ಪ್ರದೇಶದ ಉದ್ಯಮಿಗಳು, ಹೂಡಿಕೆದಾರರು, ಕೈಗಾರಿಕಾ ಮುಖಂಡರು, ನೀತಿ ನಿರೂಪಕರು ಮತ್ತು ಪರಿಸರ ವ್ಯವಸ್ಥೆಯ ಪಾಲುದಾರರನ್ನ ಒಟ್ಟುಗೂಡಿಸುವಂಥದ್ದು ಈ ಒಂದು ದಿನದ ಸಮಾವೇಶದ ಉದ್ದೇಶ ಆಗಿದೆ. ನಮ್ಮ ಕರಾವಳಿ ಕರ್ನಾಟಕದ ಮಿನಿ ರತ್ನ ಕಂಪನಿ ಎಂಆರ್ಪಿಯಲ್ಲಿ ಸಹ ಮುಖ್ಯ ಪ್ರಾಯೋಜಕತ್ವ ವಹಿಸಿದೆ. ಎಸ್ಕೆಎಫ್, ಎಲಿಕ್ಸಿರ್, ರೈನ್ಲ್ಯಾಂಡ್, ಇಸೂಜ್, ಕೆನರಾ ರೋಬೋಕ್ ಮ್ಯೂಚುವಲ್ ಫಂಡ್ ಮತ್ತು ಕ್ಯಾಂಕೋ, ಧರ್ಮಸ್ಥಳ ಸಿರಿ ಗ್ರಾಮೋದ್ಯಮ ಸಂಸ್ಥೆಗಳು ಸಹ ಪೋಷಕ ಪ್ರಾಯೋಜಕರಾಗಿದ್ದಾರೆ. ಇನ್ನು ಬೆಳಿಗ್ಗೆ 9:15ಕ್ಕೆ ಉದ್ಘಾಟನಾ ಸಮಾರಂಭ ಕೂಡ ನಡೆಯಲಿಕ್ಕಿದೆ. ಉಡುಪಿ ಕ್ಷೇತ್ರದ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಮತ್ತು ಪ್ರಾಯೋಜಕ ಬ್ಯಾಂಕ್ಗಳು ಮತ್ತು ಎಂಆರ್ಪಿಎಲ್ನ ಇತರ ಗಣ್ಯರು ಉಪಸ್ಥಿತರಿರುತ್ತಾರೆ. ಭಾರತದಾದ್ಯಂತ ಖ್ಯಾತ ತಜ್ಞರಿಂದ ಎಂಎಸ್ಎಂಇ, ಸ್ಟಾರ್ಟ್ಅಪ್, ಸಿವಿಲ್ ಸ್ಕೋರ್ ಇಶ್ಯೂಸ್, ಸರ್ಕಾರಗಳ ಸಬ್ಸಿಡಿ, ವಿವಿಧ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯ, ಮೀನುಗಾರಿಕೆ, ಕೃಷಿ ಹೈನುಗಾರಿಕೆ, ಪಶುಸಂಗೋಪನೆ ಹಾಗೂ ಆಹಾರ ಸಂಸ್ಕರಣೆ ವಲಯಗಳಲ್ಲಿನ ವಿಶೇಷ ಅಧಿವೇಶನಗಳು ನಡೆಯಲಿಕ್ಕಿದೆ. ಸಂಜೆ ವರ್ಣರಂಜಿತ ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ನಡೆಯಲಿಕ್ಕಿದೆ. ದಕ್ಷಿಣ ಕನ್ನಡ ಕ್ಷೇತ್ರದ ಗೌರವಾನ್ವಿತ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಸಮ್ಮುಖದಲ್ಲಿ ಮಾದರಿ ಎಂಎಸ್ಎಂಇ ಸಾಧಕರಿಗೆ ಪ್ರಶಸ್ತಿ ಪ್ರದಾನವನ್ನ ಮಾಡಲಾಗುತ್ತೆ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪಿಜಿ ಮಹೇಶ್, ರವೀಂದ್ರ ಬಿಎನ್, ಜಾಕ್ಸನ್ ಸಲ್ಮಾನ್, ಡ್ಯಾರಿಲ್ ಡಿಸೋಜ, ಕಾರ್ಯಕ್ರಮ ಸಂಯೋಜಕ ಡಾಕ್ಟರ್ ದೇವದಾಸ್, ಸತೀಶ್ ಮೊಬೆನ್ನ ಮತ್ತಿತರರು ಉಪಸ್ಥಿತರಿದ್ದರು. ಒಳ್ಳೆ ರಿಜಿಸ್ಟ್ರೇಷನ್ ಆಗ್ತಾ ಉಂಟು. ಈ ಒಂದು ಎಂಎಸ್ಎಂಇ ಕಾನ್ಕ್ಲೇವ್ ಉದ್ದೇಶ ಏನಂದ್ರೆ, ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅನೇಕ ಬ್ಯಾಂಕುಗಳ ಇದು ಅನೇಕ ಸ್ಕೀಮ್ಸ್, ಸವಲತ್ತುಗಳು, ಸಬ್ಸಿಡಿ ಸ್ಕೀಮ್, ಸಾಲ ಸೌಲಭ್ಯ, ಇದೆಲ್ಲ ತುಂಬಾ ಸ್ಕೀಮ್ಸ್ ಇದೆ. ಅದು ಜನರಿಗೆ ತಲುಪಬೇಕಾದ್ರೆ ಯಾವ್ದಾದ್ರು ಒಂದು ಮಾಹಿತಿ ಕೊಡಬೇಕು. ಅದೇ ರೀತಿ ಯಾವ್ದಾದ್ರು ಉದ್ಯಮ ಪ್ರಾರಂಭ ಮಾಡೋದು ಅದಕ್ಕೊಂದು ಮಾರ್ಗದರ್ಶನ, ಅಥವಾ ಆಲ್ರೆಡಿ ಉದ್ಯಮ ಮಾಡಿದ್ರೆ ಅದನ್ನ ಇಂಪ್ರೂವ್ ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಒಂದು ಸಲಹೆ ಸೂಚನೆ ಅದು ಕೊಡ್ಲಿಕ್ಕೆ ತಜ್ಞರು ಬೇಕು. ಅದಕ್ಕೆ ಈ ಒಂದು ದೊಡ್ಡ ಒಂದು ದಿನದ ಕಾರ್ಯಾಗಾರ ನಾವು ಮಾಡ್ತಾ ಇದ್ದೇವೆ. ಈ ಒಂದು ದಿನದ ಕಾರ್ಯಾಗಾರದಲ್ಲಿ 6 ವಿಶೇಷ ಅಧಿವೇಶನ ಅಂದ್ರೆ ಸೆಷನ್ಸ್ ನಾವು ಮಾಡ್ತಾ ಇದ್ದೇವೆ. ಆ ಸೆಷನ್ಸ್ ಏನಂದ್ರೆ, ಒಂದು ಪ್ರಪ್ರಥಮವಾಗಿ ಸೆಂಟ್ರಲ್ ಅಂಡ್ ಸ್ಟೇಟ್ ಸಪೋರ್ಟ್ ಫಾರ್ ಸ್ಟಾರ್ಟ್ಅಪ್ಸ್ ಅಂಡ್ ಫಂಡಿಂಗ್ ಆಪ್ಷನ್ಸ್. ಇದು ಸಿಇಒಸ್ ಫ್ರಮ್ ಇನ್ಕ್ಯುಬೇಷನ್ ಸೆಂಟರ್. ಈ ಸ್ಟಾರ್ಟ್ಅಪ್, ನಮ್ಮ India is the 3rd largest startup ecosystem in the world. Karnataka is the number 1 ecosystem in India ಅಂತ ಹೇಳಿ ಹೆಮ್ಮೆ ಆಗ್ತದೆ. ಸ್ಟಾರ್ಟ್ಅಪ್ ಮಾಡುವವರಿಗೆ ನಮ್ಮ ಅಟಲ್ ಇನ್ಕ್ಯುಬೇಷನ್ ಸೆಂಟರ್ ಇರ್ಬೋದು, ನಿಧಿ ಪಯರ್ಸ್ ಗ್ರಾಂಟ್ ಇರ್ಬೋದು, ಕರ್ನಾಟಕ ಸರ್ಕಾರದ ಸ್ಟಾರ್ಟ್ಅಪ್ ಪಾಲಿಸಿ 2530 ಅದರ ಪ್ರಕಾರ ಅನೇಕ ಸ್ಕೀಮ್ಸ್ ಇದೆ ಅದರ ಬಗ್ಗೆ. ಆಮೇಲೆ ಸ್ಕೀಮ್ಸ್ ಅಂಡ್ ಇನ್ಸೆಂಟಿವ್ ಫಾರ್ ಎಂಎಸ್ಎಂಇಸ್ ಅಂಡ್ ಫ್ರಾಮ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಅದರ ಬಗ್ಗೆ ನಮ್ಮ ಗೋಪಿನಾಥ್ ರಾವ್ ಅಂತ IEDS ಹಾಗೂ ಸಂಕೇತ್ ಎಸ್ ನಾಯ್ಕ್ ಫ್ರಮ್ ಬೆಂಗಳೂರು ಅವರು ಬರ್ತಾರೆ. ಅದೇ ರೀತಿ ನಮ್ಮ 3ನೇ ಸೆಷನ್ ಇನ್ನೋವೇಟಿವ್ ಎಂಟರ್ಪ್ರಿನರ್ಶಿಪ್ ಆಪರ್ಚುನಿಟಿ ಮತ್ತೆ ಚಾಲೆಂಜ್, ಅದರ ಬಗ್ಗೆ ನಮ್ಮ ದೇಶದ ಹೆಸರಾಂತ ಉದ್ಯಮಿ, ಎಲ್ಲರೂ ಕೇಳಿರ್ಬೋದು, CAK ಉಲ್ಲಾಸ್ ಕಾಮತ್ ಅವರು, ಜ್ಯೋತಿ ಲ್ಯಾಬ್ ಇದು ಫಾರ್ಮರ್ ಜಾಯಿಂಟ್ ಮ್ಯಾನೇಜಿಂಗ್. ಕ್ರೆಡಿಟ್ ಸ್ಕೋರ್ ಇದು ಪ್ರಾಬ್ಲಮ್ ಉಂಟು, ಸಿಬಿಲ್ ಇಶ್ಯೂಸ್. ಆ ಸಿಬಿಲ್ ಇಶ್ಯೂ ಬಗ್ಗೆ ಒಂದು ಸಪರೇಟ್ ಸೆಷನ್ ಇಟ್ಟಿದ್ದೇವೆ. ಕೆಲವರು ಸಿಬಿಲ್ ಹಾಳಾಗಿದೆ, ಸರಿ ಮಾಡುದು ಹೇಗೆ, ಸಿಬಿಲ್ ಮೇಂಟೈನ್ ಮಾಡುದು ಹೇಗೆ, ಯಾಕಂದ್ರೆ ಸಿಬಿಲ್ ಸ್ಕೋರ್ ಮೇಲೆ ಈಗ ಲೋನ್ ಎಲ್ಲ ಸಿಗ್ತದೆ, ಅದರ ಬಗ್ಗೆ ಒಂದು ಸಪರೇಟ್ ಸೆಷನ್. ಮತ್ತೆ ಎಂಎಸ್ಎಂಇ ಟೌನ್ ಹಾಲ್ ಅಂದ್ರೆ ಹೆಚ್ಚಿನವರು ಟೌನ್ ಹಾಲ್ ಅಲ್ಲಿ ಪ್ರೋಗ್ರಾಮ್ ಅಂತ ಹೇಳ್ತಾರೆ. ಟೌನ್ ಹಾಲ್ ಅಂದ್ರೆ ಒಂದು ಸುತ್ತು ಎಲ್ಲರಿದ್ದು ಪ್ಯಾನೆಲ್ ಡಿಸ್ಕಷನ್. 10 ಬ್ಯಾಂಕಿನವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸ್ಪಾನ್ಸರ್ ಮಾಡಿದಾರೆ, ಹೆಮ್ಮೆ ಆಗ್ತದೆ. ನಮ್ಮ ರಾಜ್ಯ